ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ಅಮೆರಿಕ ಗುಡುಗುತ್ತಾ ಇದೆ. ಅಲ್ಲಿನ ಕರಗ ದ್ವೀಪಗಳು ಸೇರಿದ ಹಾಗೆ ತೈಲ ಸಂಪದ್ಭರಿತ ಪ್ರದೇಶಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡು ಬಿಡಿ ಅಂತ ಟ್ರಂಪ್ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೆ ಇರಾನ್ನ ಅತ್ಯಂತ ಮಹತ್ವದ ಪಿಕ್ ಆಕ್ಸ್ ಪರ್ವತ ಶ್ರೇಣಿ ಮತ್ತು ಅಲ್ಲಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಕೂಡ ವಶಕ್ಕೆ ತಗೊಂಡು ಬಿಡ್ತೀವಿ ಅಂತ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಅಧ್ಯಕ್ಷರು ಹೀಗೆಲ್ಲ ಮಾತಾಡ್ತಾ ಇದ್ದಂತೆ ಸೆಂಟ್ಕಾಮ್ ಕೂಡ ಅಲ್ಲಿ ಕಾರ್ಯಪ್ರವೃತ್ತ ಆಗಿದೆ. ಇರಾನ್ ವಿರುದ್ಧ ಅಮೆರಿಕದ ಪಡೆಗಳು ಭಾರೀ ದಾಳಿಯನ್ನು ಶುರು ಮಾಡಿವೆ. ಬುಧವಾರವಷ್ಟೇ ಗ್ರೇಟ್ ತನ್ಬೂ ದ್ವೀಪಗಳ ಮೇಲೆ ದಾಳಿ ಮಾಡಿದ ಅಮೆರಿಕ ಪಡೆಗಳು ಈಗ ಬಂದರ್ ಅಬ್ಬಾಸ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇವೆ. ಹೀಗೊಂದ್ ಕಡೆ ಅಮೆರಿಕ ಇರಾನ್ ವಿರುದ್ಧ ದಾಳಿಗಳನ್ನು ತೀವ್ರಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಕೂಡ ಅಮೆರಿಕಾದ ನಡ ಮುರಿಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಆದ್ರೆ ಆ ಪ್ಲಾನ್ ಈಗ ಲೀಕ್ ಆಗಿದ್ದು ಇರಾನ್ಗೆ ಅದರಿಂದ ಒಂದಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆಗಳು ಕಾಣ್ತಾ ಇವೆ. ಹಾಗಾದ್ರೆ ಅಲ್ಲಿ ಇರಾನ್ ಮಾಡಿದ್ದ ಪ್ಲಾನ್ ಏನು? ಇಂಥದ್ದೇ ಪ್ಲಾನ್ ಒಂದನ್ನ ಈ ಹಿಂದೆ ಇರಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡಿತ್ತು ಮತ್ತು ಅದರಿಂದ ಅಮೆರಿಕ ಹೇಗೆಲ್ಲ ಸಮಸ್ಯೆಯನ್ನ ಎದುರಿಸಿತ್ತು, ಈಗ ಅಮೆರಿಕ ವಶಕ್ಕೆ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇರೋ ಪಿಕ್ ಆಕ್ಸ್ ಪರ್ವತಗಳ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವರಿಬ್ಬರು ಸೇರ್ಕೊಂಡು ಪರ್ಷಿಯನ್ ಗಲ್ಫ್ ನಿಂದ ಅರಬ್ಬಿ ಸಮುದ್ರದವರೆಗಿನ ಆ ಇಡೀ ಸಮುದ್ರ ಮಾರ್ಗವನ್ನ ನರಕವನ್ನಾಗಿ ಮಾಡಿದ್ದಾರೆ. ಹಾರ್ಮೋಜ್ ಮೇಲೆ ಇರಾನ್ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಿದೆ. ಒಮನ್ ಜಲಪ್ರದೇಶದಲ್ಲಿ ಕೂಡ ಯಾವುದೇ ಹಡಗುಗಳು ಸಂಚರಿಸುವುದಕ್ಕೆ ಸಾಧ್ಯವಾಗದ ಹಾಗೆ IRGC ಅಲ್ಲಿ ದಾಳಿಗಳನ್ನು ಮಾಡ್ತಾ ಇದೆ. ಜೊತೆಗೆ ಅರಬ್ ದೇಶಗಳು ಕೂಡ ಇರಾನ್ನ ದಾಳಿಗೆ ತುತ್ತಾಗ್ತಾ ಇವೆ. ಹೀಗಾಗಿ ಇರಾನ್ ಅನ್ನು ಇಲ್ಲಿ ಬಗ್ಗುಬಡಿಬೇಕು ಅಂತ ಅಮೆರಿಕ ತನ್ನ ತೀವ್ರ ಪ್ರಯತ್ನಗಳನ್ನ ಮುಂದುವರಿಸ್ತಾ ಇದೆ. ಅಮೆರಿಕಾದ ಗರ್ವಭಂಗ ಮಾಡೋದಿಕ್ಕೆ ಇರಾನ್ ಕೂಡ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಎರಡೂ ದೇಶಗಳು ತಮ್ಮ ತಮ್ಮ ಶಕ್ತಿಯನ್ನ ಅಲ್ಲಿ ಪ್ರದರ್ಶಿಸ್ತಾ ಇವೆ. ಇದು ಪಶ್ಚಿಮ ಏಷ್ಯಾನ ಮತ್ತಷ್ಟು ದಿನಗಳ ಕಾಲ ಉದ್ವಿಗ್ನಗೊಳಿಸುವುದರ ಜೊತೆಗೆ ಇಡೀ ಜಗತ್ತಲ್ಲಿ ತೈಲ ಬೆಲೆ ಹೆಚ್ಚಳಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಅರ್ಧದಷ್ಟು ಜಾಗತಿಕ ಜನಸಂಖ್ಯೆಯನ್ನ ಇದು ಸಂಕಷ್ಟಕ್ಕೆ ತಳ್ಳುತ್ತೆ. ಇನ್ನು ಇಲ್ಲಿ ಅಮೆರಿಕ ಇರಾನ್ನ ಆಯಿಲ್ ರಿಚ್ ಪ್ರದೇಶಗಳನ್ನ ಹಾಗೂ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಈ ಹಿಂದೆ ಕರಗ್ ದ್ವೀಪಗಳ ಮೇಲೆ ಸಾಂಕೇತಿಕ ದಾಳಿಯನ್ನ ಮಾಡಿ ಸುಮ್ಮನಾಗಿದ್ದ ಅಮೆರಿಕ ಈ ಬಾರಿ ಆ ದ್ವೀಪಗಳನ್ನ ಸಂಪೂರ್ಣವಾಗಿ ಹಿಡಿತಕ್ಕೆ ತಗೊಳ್ಳೋ ಮಾತುಗಳನ್ನ ಆಡ್ತಾ ಇದೆ. ಕರಗ್ ದ್ವೀಪ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪರ್ಷಿಯನ್ ಗಲ್ಫ್ ಅಲ್ಲಿರೋ ಈ ದ್ವೀಪ ಇರಾನ್ನ ಪಾಲಿಗೆ ಅಕ್ಷಯ ಪಾತ್ರೆ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಇಲ್ಲಿಂದಲೇ ಇರಾನ್ ತನ್ನ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಅನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದು. ಅದರಲ್ಲೂ ಚೈನಾಗೆ ಇಲ್ಲಿಂದ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಸರಬರಾಜಾಗುತ್ತೆ. ಸೊ ಕರಗ್ ಅನ್ನ ವಶಪಡಿಸಿಕೊಂಡ್ರೆ ಇರಾನಿನ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತ ಕೊಟ್ಟಂತಾಗತ್ತೆ ಅಂತ ಅಮೆರಿಕ ಯೋಚಿಸ್ತಾ ಇದೆ. ಇನ್ನು ಅಮೆರಿಕ ಹಾಗೂ ಇರಾನ್ ನಡುವೆ ಈ ಸಂಘರ್ಷ ಶುರುವಾಗಿದ್ದೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ. ಈ ಹಿಂದೆ ಕಳೆದ ಫೆಬ್ರವರಿ ತಿಂಗಳ ಅಂತ್ಯದಿಂದ ಆರಂಭಗೊಂಡ ಈ ಸಂಘರ್ಷದಲ್ಲಿ ಅಮೆರಿಕ ಇರಾನ್ನ ಸಾಕಷ್ಟು ಪ್ರದೇಶಗಳ ಮೇಲೆ ವಾಯುದಾಳಿಯನ್ನು ಮಾಡಿದೆ. ಅವರ ಅಂಡರ್ ಗ್ರೌಂಡ್ ಫೆಸಿಲಿಟಿಗಳನ್ನ ನಾಶ ಮಾಡೋ ಪ್ರಯತ್ನ ಮಾಡಿದೆ. ನ್ಯೂಕ್ಲಿಯರ್ ಸೈಟ್ಗಳನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ಸಾಕಷ್ಟು ದಾಳಿಗಳನ್ನು ಮಾಡಿದೆ. ಇಷ್ಟಾದರೂ ಇರಾನ್ನ ಎಲ್ಲ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ನಾಶ ಮಾಡೋದಕ್ಕೆ ಅಮೆರಿಕದ ದಾಳಿಗಳಿಗೆ ಸಾಧ್ಯ ಆಗಿಲ್ಲ. ಇದಕ್ಕೆ ಕಾರಣ ಇರಾನ್ ತನ್ನ ಆಯುಧಗಳನ್ನ, ಸೇನೆಯನ್ನ, ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಒಂದು ಕಡೆ ಇಟ್ಟುಕೊಂಡಿಲ್ಲ. ಅವು ಇರಾನ್ನ ನಾನಾ ಭಾಗಗಳಲ್ಲಿ ವ್ಯಾಪಿಸಿಕೊಂಡಿವೆ. ಹಾಗೆ ಅವರು ಮೊಸಾಯಿಕ್ ಡಿಫೆನ್ಸ್ ಸ್ಟ್ರಾಟಜಿಯನ್ನ ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ ಇರಾನ್ ನಲ್ಲಿ ಸಾಕಷ್ಟು ಪರ್ವತ ಶ್ರೇಣಿಗಳಿರೋದು ಕೂಡ ಅವರಿಗೆ ನೆಲದ ಆಳದಲ್ಲಿ ಸುರಕ್ಷಿತ ಫೆಸಿಲಿಟಿಗಳನ್ನ ಮಾಡ್ಕೊಳ್ಳೋದಿಕ್ಕೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಡ್ತಾ ಇದೆ. ಹಾಗೆ ಈಗ ಇರಾನ್ನ ಪಿಕಾಕ್ಸ್ ಪರ್ವತದ ಅಡಿಯಲ್ಲಿ ಕೂಡ ಒಂದಷ್ಟು ನ್ಯೂಕ್ಲಿಯರ್ ಫೆಸಿಲಿಟಿಗಳಿವೆ. ಹೀಗಾಗಿ ಆ ಪರ್ವತ ಶ್ರೇಣಿಯ ಮೇಲೆ ಅಮೆರಿಕ ಕಣ್ಣಿಟ್ಕೊಂಡು ಕೂತಿದೆ. ನತಾನ್ಸ್ ಪ್ರದೇಶದಲ್ಲಿ ಮುಖ್ಯ ದ್ವಾರವನ್ನ ಹೊಂದಿರುವ ಈ ನೆಲದಾಳದ ಫೆಸಿಲಿಟಿಯಲ್ಲಿ ಎನ್ರಿಚ್ಡ್ ಯುರೇನಿಯಂ ಅನ್ನ ಇರಾನ್ ಅಡಗಿಸಿಟ್ಟಿದೆ ಅನ್ನೋ ಮಾಹಿತಿ ಅಮೆರಿಕಾಗೆ ಸಿಕ್ಕಿದೆಯಂತೆ. ಇನ್ನು ಪಿಕಾಕ್ಸ್ ಮೌಂಟೇನ್ ನಲ್ಲಿ 100 ಮೀಟರ್ ಕೆಳಗೆ ಸುರಂಗವನ್ನ ನಿರ್ಮಾಣ ಮಾಡಲಾಗಿದೆ. ಈ ಪರ್ವತ ಶ್ರೇಣಿ ಅತ್ಯಂತ ಬಲಿಷ್ಠ ಕಲ್ಲಿನ ಪದರಗಳನ್ನ ಹೊಂದಿದ್ದು ಆ ಬಂಡೆಗಳನ್ನ ಕೊರೆದು ಸುರಂಗಗಳನ್ನ ಇರಾನ್ ಮಾಡಿಕೊಂಡಿದೆ. ಜೊತೆಗೆ ಕಾಂಕ್ರೀಟ್ ಅನ್ನ ಬಳಸಿ ಆ ಸುರಂಗಗಳ ಛಾವಣಿಯನ್ನ ಮತ್ತು ಗೋಡೆಗಳನ್ನ ಮತ್ತಷ್ಟು ಭದ್ರಪಡಿಸುವ ಕೆಲಸವನ್ನ ಕೂಡ ಮಾಡಿದೆ. ಇನ್ನು ಅಮೆರಿಕ ಬಿಡುಗಡೆ ಮಾಡಿರುವ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಈ ಸುರಂಗ ಮಾರ್ಗಕ್ಕೆ ಸಾಕಷ್ಟು ಕಡೆಗಳಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಗಳಿರೋದು, ವೆಂಟಿಲೇಷನ್ ಪಾಯಿಂಟ್ ಗಳಿರೋದು ಕೂಡ ಗೊತ್ತಾಗಿದೆ. ಇನ್ನು ಇದೇ ಅಂಡರ್ ಗ್ರೌಂಡ್ ಫೆಸಿಲಿಟಿಯಲ್ಲೇ ಇರಾನ್ ತನ್ನ ಸುಧಾರಿತ ಸೆಂಟ್ರಿಫ್ಯೂಸ್ ಅನ್ನ ಇಟ್ಟಿರೋ ಮಾಹಿತಿಗಳಿವೆ. ಹೀಗಾಗಿ ಆ ಪರ್ವತಗಳನ್ನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಗೊಳ್ಳೋ ಬಗ್ಗೆ ಅಮೆರಿಕ ಯೋಚಿಸ್ತಾ ಇದೆ. ಇತ್ತೀಚೆಗಿನ ನಿರಂತರ ದಾಳಿಗಳಿಂದ ಅಮೆರಿಕ ಕಲಿತ ಪಾಠ ಏನು ಅಂದ್ರೆ,
ಇರಾನ್ನ ಅಂಡರ್ಗ್ರೌಂಡ್ ಫೆಸಿಲಿಟಿಗಳನ್ನ ಬಾಂಬ್ ದಾಳಿಗಳ ಮೂಲಕ, ಬಂಕರ್ ಬಸ್ಟರ್ಗಳ ಮೂಲಕ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೇ ಮಾಡಿದ್ರು ಅವುಗಳ ವೆಂಟಿಲೇಷನ್ ಪಾಯಿಂಟ್, ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಗಳನ್ನ ನಾಶ ಮಾಡಬಹುದೇ ಹೊರತು ಅಲ್ಲಿನ ಸುರಂಗಗಳಲ್ಲಿ ಅಡಗಿಸಿಟ್ಟಿರುವ ಸೆಂಟ್ರಿಫ್ಯೂಸ್ಗಳನ್ನ, ಸಂಸ್ಕರಿಸಿದ ಯುರೇನಿಯಂ ಅನ್ನ ನಾಶ ಮಾಡೋದಿಕ್ ಆಗೋದಿಲ್ಲ. ಹೀಗಾಗಿ ಆ ಸುರಂಗಗಳಿಗೆ ಸೇನೆಯನ್ನ ನುಗ್ಗಿಸದೇ ಇದ್ರೆ, ಒಳಗೆ ಹೋಗಿ ಅವುಗಳನ್ನ ನಾಶ ಮಾಡೋದಿಕ್ಕೆ ಸಾಧ್ಯ ಆಗದೇ ಇದ್ರೆ ಇರಾನ್ನ ನ್ಯೂಕ್ಲಿಯರ್ ಸೌಲಭ್ಯಗಳು ಹಾಗೆ ಮುಂದುವರಿತಾ ಹೋಗುತ್ತವೆ. ಹೀಗಾಗಿ ಅಮೆರಿಕ ಈಗ ಇರಾನ್ ವಿರುದ್ಧ ಲ್ಯಾಂಡ್ ಅಟ್ಯಾಕ್ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸ್ತಾ ಇದೆ. ಆದರೆ ಅದು ಅಮೆರಿಕಾಗೆ ಅತ್ಯಂತ ಸುಲಭದ ಕೆಲಸ ಅಂತೇನು ಅನ್ನಿಸ್ಕೊಳ್ಳೋದಿಲ್ಲ. ಇರಾನ್ನ ಭೌಗೋಳಿಕ ಪರಿಸ್ಥಿತಿ ಇದೆಯಲ್ಲ, ಅದು ಭೂಸೇನೆ ದಾಳಿ ಮಾಡೋದಿಕ್ಕೆ ಅನುಕೂಲವಾಗುವ ವ್ಯವಸ್ಥೆ ಅಲ್ಲ. ಸಾಕಷ್ಟು ಪರ್ವತ ಶ್ರೇಣಿಗಳಲ್ಲಿರೋದ್ರಿಂದ ಅಮೆರಿಕಾದ ಸೇನೆ ಇರಾನ್ನ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಇರಾನ್ ಪಡೆಗಳ ಚಕ್ರವ್ಯೂಹಕ್ಕೆ ಇವರು ಸಿಲುಕಿಕೊಳ್ಳೋ ಸಾಧ್ಯತೆ ಇರುತ್ತೆ ಮತ್ತು ಅಲ್ಲಿಂದ ಜೀವಂತವಾಗಿ ವಾಪಸ್ಸು ಬರೋದು ಕಷ್ಟ ಆಗುತ್ತೆ. ಹೀಗಾಗಿ ಇರಾನ್ ಅನ್ನೋ ದುರ್ಭೇದ್ಯ ದೇಶವನ್ನ ಅಮೆರಿಕ ವಾಯುದಾಳಿಗಳ ಮೂಲಕ ಸಂತ್ರಸ್ತಗೊಳಿಸಬೇಕೇ ಹೊರತು ಸೇನೆಯನ್ನ ನೆಲಮಾರ್ಗದ ಮೂಲಕ ನುಗ್ಗಿಸೋದು ತುಂಬಾ ಕಷ್ಟದ ಕೆಲಸ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿನೇ ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳು ಭಾರಿ ಪ್ರಮಾಣದಲ್ಲಿ ಇರಾನ್ ವಿರುದ್ಧ ವಾಯುದಾಳಿಗಳನ್ನು ಮಾಡ್ತಾ ಇವೆ. ಇನ್ನು ಅಮೆರಿಕದ ಅಧ್ಯಕ್ಷರು ಇಲ್ಲಿ ಇರಾನ್ ಮೇಲಿನ ದಾಳಿಗಳನ್ನು ತೀವ್ರಗೊಳಿಸೋದಕ್ಕೆ ಹೇಳ್ತಾ ಇದ್ದಂತೆ ಸೆಂಟ್ ಕಾಮ್ ಕಾರ್ಯಪ್ರವೃತ್ತಗೊಂಡಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಮೀಪ ಇರೋ ನಗರಗಳ ಮೇಲೆ ಅವರು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಗುರುವಾರ ಬಂದರ್ ಅಬ್ಬಾಸ್ ಮೇಲೆ ಭಾರಿ ಪ್ರಮಾಣದ ದಾಳಿಗಳು ನಡೆದಿವೆ. ಈ ಬಂದರ್ ಅಬ್ಬಾಸ್ ಅಲ್ಲಿ ಐಆರ್ಜಿಸಿಯ ಅತಿ ದೊಡ್ಡ ಬೇಸ್ ಇದೆ. ಹಾಗೆ ಹಾರ್ಮುಸ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸೋದಿಕ್ಕೆ ಐಆರ್ಜಿಸಿಗೆ ಬಂದರ್ ಅಬ್ಬಾಸ್ ದೊಡ್ಡ ನೆರವನ್ನ ಕೊಡುತ್ತೆ. ಸೊ ಬಂದರ್ ಅಬ್ಬಾಸ್ ಅನ್ನ ಗೆದ್ದು ಬಿಟ್ರೆ ಐಆರ್ಜಿಸಿಯ ವಿರುದ್ಧ ಮೇಲುಗೈ ಸಾಧಿಸಿದಂತಾಗತ್ತೆ ಅನ್ನೋ ನಿಟ್ಟಲ್ಲಿ ಅಮೆರಿಕ ಈ ದಾಳಿಗಳನ್ನ ಸಂಘಟಿಸಿದೆ. ಇನ್ನು ಇಲ್ಲಿವರೆಗೆ ಇಸ್ರೇಲ್ ಈ ದಾಳಿಗೆ ಎಂಟ್ರಿ ಕೊಟ್ಟಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಜೊತೆಗೂಡುವ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಹೀಗೊಂದ್ ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿಗಳಿಗೆ ಪ್ಲಾನ್ ಮಾಡ್ತಾ ಇರುವಾಗಲೇ ಇರಾನ್ ಕೂಡ ಅಮೆರಿಕಾದ ಸೊಕ್ಕು ಮುರಿಯೋ ಕೆಲಸಕ್ಕೆ ಕೈ ಹಾಕಿದೆ. ಈಗಾಗಲೇ ಇರಾನ್ನ ಮಾಜಿ ವಿದೇಶಾಂಗ ಸಚಿವ ಮನೌ ಚೆಹರ್ ಮೊತ್ತಕಿ ಈ ಬಗ್ಗೆ ಇರಾನ್ನ ಸರ್ವೋಚ್ಚ ನಾಯಕನಿಗೊಂದು ಪತ್ರ ಬರೆದಿದ್ದಾರಂತೆ. 2005ರಿಂದ 2010ರವರೆಗೆ ವಿದೇಶಾಂಗ ಸಚಿವನಾಗಿ ಕಾರ್ಯನಿರ್ವಹಿಸಿದ್ದ ಈ ಮೊತ್ತಕಿಗೆ ಅಮೆರಿಕಾದ ವೀಕ್ ಪಾಯಿಂಟ್ಗಳೇನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅವರು ಈ ವೀಕ್ ಪಾಯಿಂಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಆ ಮಾಹಿತಿ ಲೀಕ್ ಆಗ್ತಾ ಇದ್ದು ಇರಾನ್ ಅಮೆರಿಕಾದ ವಿರುದ್ಧ ನಡೆಸ್ತಾ ಇದ್ದ ಷಡ್ಯಂತ್ರ ಹೊರಗೆ ಬರ್ತಾ ಇದೆ. ಇಲ್ಲಿ ಮೊತ್ತಕಿ ಹೇಳ್ತಾ ಇರೋದೇನು ಅನ್ನೋದನ್ನ ನೋಡೋದಾದ್ರೆ, ಅಮೆರಿಕ ನಮ್ಮ ಮೇಲೆ ದಾಳಿಗಳನ್ನ ಮಾಡ್ತಾ ಇದೆ, ನಾವು ಅಮೆರಿಕಾದ ಸಾಕಷ್ಟು ನೆಲೆಗಳನ್ನ ಹೊಡೆದು ಹಾಕ್ತಾ ಇದೀವಿ. ಹಾಗೇನೆ ಅಮೆರಿಕಾದ ನೆಲೆಗಳಿಗೆ ಜಾಗ ಕೊಟ್ಟಿರುವ ಕುವೈತ್, ಬಹ್ರೈನ್, UAE, ಕತಾರ್, ಸೌದಿ ಅರೇಬಿಯಾ ಸೇರಿದಂತೆ ನಾನಾ ದೇಶಗಳ ಮೇಲೆ ಕೂಡ ಇರಾನ್ ದಾಳಿಗಳನ್ನ ಮಾಡ್ತಾ ಇದೆ. ಅಲ್ಲೆಲ್ಲ ಅಮೆರಿಕಾದ ನೆಲೆಗಳು ನಾಶ ಆಗ್ತಾ ಇವೆ. ಇಷ್ಟಾದ್ರೂ ಅಮೆರಿಕಾನ ಬಗ್ಗಿಸೋದು ಸುಲಭದ ಮಾತಲ್ಲ. ಸೊ ಅವರನ್ನ ಮಣಿಸಬೇಕು ಅಂದ್ರೆ ಅವರ ವಿರುದ್ಧ ನೇರ ದಾಳಿಗಳನ್ನ ಮಾಡಬೇಕು. ಅಮೆರಿಕಾದ ನೆಲೆಗಳಿಗೆ ನುಗ್ಗಬೇಕು. ಅಲ್ಲಿರೋ ಅಮೆರಿಕಾದ ಸೈನಿಕರನ್ನ ಬಂಧಿಸಬೇಕು. 100 ಮಂದಿ ಸೈನಿಕರು ಇರಾನ್ನ ಕೈವಶ ಆಗಿ ಅವರನ್ನ ಇರಾನ್ಗೆ ಕರ್ಕೊಂಡು ಬಂದು ಬಿಟ್ರೆ ಅಮೆರಿಕಾದ ಕಥೆ ಮುಗಿದಂತಾಗತ್ತೆ. ಅವರು ತಮ್ಮ ಸೈನಿಕರ ಬಿಡುಗಡೆಗಾಗಿ ಏನು ಬೇಕಾದರೂ ಮಾಡ್ತಾರೆ. ಹಾಗೆ ಮಾಡದೇ ಇದ್ರೆ ಅಮೆರಿಕಾದ ಸರ್ಕಾರದ ಮೇಲೆ ಆಂತರಿಕ ಒತ್ತಡಗಳು ಶುರು ಆಗುತ್ತವೆ. ಹೀಗಾಗಿ ಅಮೆರಿಕಾನ ಮಣಿಸೋದಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅನ್ನೋ ಐಡಿಯಾನ ಮೊತ್ತಕಿ ಸರ್ವೋಚ್ಚ ನಾಯಕ ಮೊಸ್ತಬಾಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಈ ಐಡಿಯಾನ ಕಾರ್ಯರೂಪಕ್ಕೆ ತರೋದಕ್ಕೆ ಐಆರ್ಜಿಸಿ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ ಅನ್ನೋ ಮಾಹಿತಿಯನ್ನ ಪಶ್ಚಿಮದ ಮಾಧ್ಯಮಗಳು ಬರೀತಾ ಇವೆ. ಗೆಳೆಯರೆ, ಇಲ್ಲಿ ನಿಜವಾಗ್ಲೂ ಈ ಮೊತ್ತಕಿ ಇಂಥದ್ದೊಂದು ಐಡಿಯಾನ ಕೊಟ್ಟಿದಾರಾ ಅಥವಾ ಪಶ್ಚಿಮದ ಮಾಧ್ಯಮಗಳೇ ಇಂಥದ್ದೊಂದು ಐಡಿಯಾನ ಸರ್ಕ್ಯುಲೇಟ್ ಮಾಡೋ ಮೂಲಕ ಇರಾನ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡೋದಿಕ್ಕೆ ಒಂದು ದಾರಿಯನ್ನ ಅಮೆರಿಕಾಗೆ ಮಾಡಿಕೊಡ್ತಾ ಇವೆಯಾ ಗೊತ್ತಿಲ್ಲ. ಆದ್ರೆ ಈಗ ಇರಾನ್ ಇಂಥದ್ದೊಂದು ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿಯಂತೂ ಮಾಧ್ಯಮಗಳ ಮೂಲಕ ಲೀಕ್ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಇಲ್ಲಿ ಅಮೆರಿಕ ತನ್ನ ಜನರಿಗಾಗಿ, ತನ್ನ ಸೈನಿಕರಿಗಾಗಿ ಏನು ಬೇಕಾದರೂ ಮಾಡುತ್ತೆ ಅನ್ನೋದು 1979ರಲ್ಲೇ ಇರಾನ್ಗೆ ಗೊತ್ತಾಗಿತ್ತು. ಅವತ್ತಿಗೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗುಂಪಲ್ಲಿದ್ದ ಒಂದಷ್ಟು ಸ್ಟೂಡೆಂಟ್ಗಳು ಅಮೆರಿಕದ ರಾಯಭಾರ ಕಚೇರಿಗೆ ನುಗ್ಗಿದ್ರು. ಅಲ್ಲಿ ಒಟ್ಟು 66 ಮಂದಿ ಕೆನಡಾ ಮತ್ತು ಅಮೆರಿಕನ್ನರನ್ನ ಇರಾನ್ ಹಿಡಿದಿಟ್ಟುಕೊಳ್ತು. ನಮಗೆ ರಾಜ ಪೆಹ್ಲವಿಯನ್ನ ಒಪ್ಪಿಸಿ ಇವರನ್ನ ಕರ್ಕೊಂಡು ಹೋಗಿ ಅನ್ನೋ ಡಿಮ್ಯಾಂಡ್ ಅನ್ನು ಇಡಲಾಯಿತು. ಹೀಗಾಗಿ ಅಮೆರಿಕ ಸಂದಿಗ್ಧಕ್ಕೆ ಬಿತ್ತು. ಒತ್ತೆಯಾಳುಗಳ ಬಿಡುಗಡೆಗಾಗಿ ಅಮೆರಿಕ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿತು. 1980ರ
ಏಪ್ರಿಲ್ 24 ಹಾಗೂ 25ರಂದು ಆಪರೇಷನ್ ಈಗಲ್ ಕ್ಲಾಗೆ ಅಮೆರಿಕ ಮುಂದಾಗ್ಬಿಡ್ತು. ಆದರೆ ಅಲ್ಲಿ ಒತ್ತೆಯಾಳುಗಳಾಗಿದ್ದವರನ್ನ ಬಿಡಿಸ್ಕೊಳ್ಳೋದಿಕ್ಕೆ ಅಮೆರಿಕ ಅವತ್ತು ಸಾಧ್ಯ ಆಗಲೇ ಇಲ್ಲ. ಕಡೆಗೆ ಅಮೆರಿಕ ಇರಾನ್ ಜೊತೆ ರಾಜಿಗೆ ಮುಂದಾಗಬೇಕಾಯ್ತು. ಅಲ್ಲಿ ಅಮೆರಿಕದ ಅವತ್ತಿನ ಅಧ್ಯಕ್ಷರಾಗಿದ್ದ ಜಿಮ್ಮಿ ಕಾರ್ಟರ್ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ರುಹಲ್ಲಾ ಖೊಮೇನಿ ಅಂದ್ರೆ ಮೊನ್ನೆ ಸಾವಿಗೀಡಾದ ಸರ್ವೋಚ್ಚ ನಾಯಕ ಅಲಿ ಖಮೆನೈ ಇದ್ರಲ್ಲ, ಆತನಿಗಿಂತ ಮೊದಲಿದ್ದ ಇರಾನ್ನ ಮೊಟ್ಟ ಮೊದಲ ಸರ್ವೋಚ್ಚ ನಾಯಕನ ಜೊತೆ ಮಾತನಾಡಿ 1981 ಜನವರಿ 19ನೇ ತಾರೀಖು ತಮ್ಮ ಒತ್ತೆಯಾಳಗಳನ್ನ ಬಿಡಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆದರು. ಆ ಬಳಿಕ ಜಿಮ್ಮಿ ಕಾರ್ಟರ್ ಅವರ ಅವಧಿ ಪೂರ್ಣಗೊಳಿತು. ಅಲ್ಲಿ ಅಮೆರಿಕಾಗೆ ದೊಡ್ಡ ಮಟ್ಟದ ಹಿನ್ನಡೆ ಕೂಡ ಆಯಿತು. ಇದಾದ ನಂತರ ಇರಾನ್ ವಿರುದ್ಧ ಕಾರ್ಯಾಚರಣೆಗಳನ್ನ ಮಾಡೋದಕ್ಕೆ ಸಾಕಷ್ಟು ವರ್ಷಗಳ ಕಾಲ ಹಿಂಜರಿಕೆಯನ್ನ ಕೂಡ ತೋರಿಸ್ತು. ಇದೆಲ್ಲ ಇರಾನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗಂತೂ ಇರಾನ್ ನಿರ್ಮಾಣ ಮಾಡಿಕೊಂಡಿರುವ ಅಂಡರ್ ಗ್ರೌಂಡ್ ಟನಲ್ಗಳು ಎಲ್ಲಿವೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಕಷ್ಟ ಆಗ್ತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕದ ಸೈನಿಕರನ್ನ ಅಪಹರಿಸಿ ಈ ಟನಲ್ಗಳ ಒಳಗೆ ಬಚ್ಚಿಟ್ಟು ಬಿಟ್ರೆ ಅಮೆರಿಕ ಹಾಗೂ ಇರಾನ್ಗಳು ತಾವು ಹೇಳಿದ ಹಾಗೆ ಕೇಳಬೇಕಾಗತ್ತೆ. ಹಾಗೆ ಟನಲ್ಗಳ ಮೇಲೆ ದಾಳಿ ಮಾಡೋದು ಕೂಡ ನಿಲ್ಲುತ್ತೆ. ಒಂದ್ ವೇಳೆ ಇಷ್ಟು ಮಾಡಿದ ನಂತರ ಕೂಡ ಅಮೆರಿಕ ಅಲ್ಲಿ ಯುದ್ಧ ಮಾಡಿ ಆ ಸೈನಿಕರೇನಾದ್ರೂ ಸಾವಿಗೀಡಾಗ್ಬಿಟ್ರೆ ಟ್ರಂಪ್ ಸರ್ಕಾರಕ್ಕೆ ಅದು ದೊಡ್ಡ ಹಿನ್ನಡೆಗೆ ಕಾರಣ ಆಗುತ್ತೆ. ಹೀಗಾಗಿ ಅಮೆರಿಕ ಅಡಕತ್ತರಿಗೆ ಸಿಲುಕಿಕೊಳ್ಳುತ್ತೆ ಅನ್ನೋದು ಮೊತ್ತಕೀಯ ಪ್ಲಾನು ಅಂತ ಈಗ ಹೇಳಲಾಗ್ತಾ ಇದೆ. ಇನ್ನು ಇದೇ ತಂತ್ರವನ್ನ ಹಮಾಸ್ ಇಸ್ರೇಲ್ ವಿರುದ್ಧ ಬಳಸಿತ್ತು. ಅಕ್ಟೋಬರ್ 7, 2023ರಂದು ಹಮಾಸ್ ಉಗ್ರರು ಇಸ್ರೇಲ್ನ 250ಕ್ಕೂ ಹೆಚ್ಚು ಮಂದಿಯನ್ನ ಅಪಹರಿಸಿ ಇಸ್ರೇಲ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಈ ಘಟನೆಗೂ ಮೊದಲು ಕೂಡ ಸಾಕಷ್ಟು ಬಾರಿ ಪಾಲಸ್ತೀನಿ ಹೋರಾಟಗಾರರು ಇಸ್ರೇಲಿ ನಾಗರಿಕರನ್ನ ಅಪಹರಿಸಿ ಇಸ್ರೇಲಿನ ಜೈಲುಗಳಲ್ಲಿದ್ದ ತಮ್ಮವರನ್ನ ಬಿಡಿಸಿಕೊಂಡ ಸಾಕಷ್ಟು ಉದಾಹರಣೆಗಳಿವೆ. ಈಗ ಇದೇ ತಂತ್ರವನ್ನ ಅನುಸರಿಸೋದಕ್ಕೆ ಇರಾನ್ ಕೂಡ ಬಯಸ್ತಾ ಇದೆಯಂತೆ. ಒಂದು ವೇಳೆ ಅದೇನಾದ್ರೂ ಕಾರ್ಯರೂಪಕ್ಕೆ ಬಂದ್ರೆ ಅಮೆರಿಕ ಅಲ್ಲಿ ತಲೆಬಾಗಬೇಕಾಗತ್ತೆ. ಸೊ ಅಮೆರಿಕ ಮತ್ತಷ್ಟು ಎಚ್ಚರಿಕೆಯನ್ನ ಇಲ್ಲಿ ವಹಿಸ್ತಾ ಇದೆ. ಇಲ್ಲಿ ಕೇವಲ IRGCಯ ಬಗ್ಗೆ ಮಾತ್ರ ಎಚ್ಚರಿಕೆಯಿಂದ ಇದ್ರೆ ಸಾಕಾಗುವುದಿಲ್ಲ. ಬದಲಾಗಿ ಇರಾನ್ನ ಪ್ರಾಕ್ಸಿ ನೆಟ್ವರ್ಕ್ಗಳ ಬಗ್ಗೆ ಕೂಡ ಅಮೆರಿಕ ಸಾಕಷ್ಟು ಎಚ್ಚರಿಕೆಗಳನ್ನ ತಗೋಬೇಕಾಗತ್ತೆ. ಇನ್ನು ಈಗ ಪಶ್ಚಿಮದ ಮಾಧ್ಯಮಗಳು ಹೊರಹಾಕ್ತಾ ಇರೋ ಈ ಮಾಹಿತಿ ಇದೆಯಲ್ಲ, ಇದನ್ನ ಲೀಕ್ ಮಾಡಿದ್ದು ಯಾರು? ಇಲ್ಲಿ ಜಾಗತಿಕ ರಕ್ಷಣಾ ತಜ್ಞರು ಬೇರೆಯದ್ದೇ ಕಥೆಯನ್ನು ಹೇಳ್ತಾರೆ. ಈ ಮಾಹಿತಿ ಲೀಕ್ ಆಗಿರೋದೇ ಅಮೆರಿಕದ ಕಾರಣದಿಂದ. ಅಮೆರಿಕ ಇಲ್ಲಿ ಇರಾನ್ ಹೀಗೆಲ್ಲ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋ ಸುದ್ದಿಯನ್ನ, ನರೇಟಿವ್ ಅನ್ನ ಕ್ರಿಯೇಟ್ ಮಾಡೋ ಮೂಲಕ ಇರಾನ್ ವಿರುದ್ಧದ ದಾಳಿಗೊಂದು ಸಮರ್ಥನೆಯನ್ನ ಹುಡುಕಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಅಮೆರಿಕ ಸಾಕಷ್ಟು ಬಾರಿ ಇಂಥ ಪ್ಲಾನ್ಗಳನ್ನು ಮಾಡಿತ್ತು. ಹೀಗಾಗಿ ಇಲ್ಲಿ ಇರಾನ್ ಅನ್ನ ಮತ್ತೆ ಯುದ್ಧಕ್ಕೆಳೆಯೋದಕ್ಕೆ ಅಮೆರಿಕ ಇಂಥದ್ದೊಂದು ಸುದ್ದಿಗಳನ್ನ ಸರ್ಕ್ಯುಲೇಟ್ ಮಾಡ್ತಾ ಇರೋ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಒಟ್ಟಲ್ಲಿ ಈಗ ಪಶ್ಚಿಮ ಏಷ್ಯಾ ಮತ್ತೊಮ್ಮೆ ಉದ್ವಿಗ್ನಗೊಂಡಿದೆ. ಈ ಮೂಲಕ ಜಾಗತಿಕ ತೈಲ ಸರಬರಾಜಲ್ಲಿ ಮತ್ತೆ ವ್ಯತ್ಯಾಸ ಕಂಡು ಬರ್ತಾ ಇದೆ. ಕಚ್ಚಾ ತೈಲದ ಬೆಲೆ ರಾಕೆಟ್ ವೇಗದಲ್ಲಿ ಆಕಾಶದ ಕಡೆಗೆ ಹೋಗ್ತಾ ಇದೆ. ಇದು ಜಗತ್ತನ್ನ ಇನ್ನೆಷ್ಟು ಕಷ್ಟಕ್ಕೆ ತಳ್ಳತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದುಗಳೇ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಿರೋ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.